ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ಬಿಕ್ಲು ಶಿವನ ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್. ಈ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕರಿಗೆ ಈಗ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್. ಈ ಕೇಸ್ನಲ್ಲಿ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ಗೆ ಮತ್ತೊಂದು ಬಿಗ್ ಶಾಕ್ ಕೊಡ್ತಾ ಇದ್ದಾರೆ. ಏನಾ ಬಿಗ್ ಶಾಕ್ ಅಂತಂದ್ರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಮೇಲೆ ಕೋಕಾ ಕಾಯ್ದೆಯನ್ನ ಹಾಕಲಾಗಿದೆ. ಭೈರತಿ ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಈಗ ಈ ಕೋಕಾ ಕಾಯ್ದೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಭೈರತಿ ಅರ್ಜಿಯನ್ನ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ನಿನ್ನೆ ನ್ಯಾಯಮೂರ್ತಿಗಳಾದಂಥ ಎಸ್ ಸುನೀಲ್ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಆಯಿತು. ಆಕ್ಷೇಪಣೆಯನ್ನು ಸಲ್ಲಿಸೋಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಸೂಚನೆ ಕೊಟ್ಟು ಅಕ್ಟೋಬರ್ 23ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಕೋಕಾ ಕಾಯ್ದೆ ಅಂತಂತಂದರೆ ಎರಡು ಥರ. ಒಂದು ಯಾವುದೋ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಬಾರಿ ಅಥವಾ ಎರಡಕ್ಕಿಂತ ಹೆಚ್ಚು ಬಾರಿ ಯಾವುದಾದ್ರೂ ಒಂದು ಕ್ರಿಮಿನಲ್ ಅಪರಾಧಗಳಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿದ್ದರೆ ಅವ್ರ ಮೇಲೆ ಕೋಕಾ ಕಾಯ್ದೆಯನ್ನು ಹಾಕ್ತಾರೆ. ಜೊತೆಗೆ ಈ ಗೂಂಡಾಗಿರಿ, ಸುಲಿಗೆ, ಹಫ್ತಾ ವಸೂಲಿ, ಗಲಭೆ ಈ ಥರ ಕೇಸ್ಗಳಲ್ಲಿ ಕೋಕಾ ಕಾಯ್ದೆಯನ್ನು ಜಾರಿ ಮಾಡಲಾಗುತ್ತೆ. ಸೊ ಹಂಗೆ ಭೈರತಿ ಬಸವರಾಜ್ ಅವ್ರ ಮೇಲೂ ಕೂಡ ಕೋಕಾ ಕಾಯ್ದೆಯನ್ನು ಹಾಕಿದ್ದಾರೆ, ಕೋಕಾ ಆ್ಯಕ್ಟ್ ಹಾಕಿದ್ದಾರೆ. ಸೊ ಭೈರತಿ ಬಸವರಾಜ್ ಪರ ಹಿರಿಯ ವಕೀಲರು ಸಂದೇಶ್ ಚೌಟ್ ವಾದವನ್ನು ಮಾಡಿದರು ಈ ಅರ್ಜಿಯ ವಿಚಾರ ಸಂಬಂಧ. ಭೈರತಿ ಬಸವರಾಜ್ ವಿರುದ್ಧವೂ ಕೋಕಾ ಆ್ಯಕ್ಟ್ ಹಾಕಿದ್ದಾರೆ. ಅದಕ್ಕೆ ಸಿಐಡಿ ಮುಖ್ಯಸ್ಥರು ಕೂಡ ಅನುಮತಿ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ಅವರಿಗೆ ಈ ಕಾಯ್ದೆ ಹೆಂಗೆ ಅನ್ವಯಿಸುತ್ತೆ ಅಂತ ಭೈರತಿ ಬಸವರಾಜ್ ಅವರ ವಕೀಲರು ಹೇಳಿದ್ದು. ಕೋಕಾ ಆ್ಯಕ್ಟ್ ದಾಖಲಿಸುವುದಕ್ಕೆ 3 ವರ್ಷವಾದರೂ ಶಿಕ್ಷೆ ಆಗಿರಬೇಕಲ್ವಾ? ಇಲ್ಲ, ಅದ್ಯಾವುದೂ ಆಗಿಲ್ಲ. ಹಾಗಿದ್ರೂ ಕೂಡ ಕೋಕಾ ಆ್ಯಕ್ಟ್ ಹಾಕಿದ್ದಾರೆ ನನ್ನ ಕಕ್ಷಿದಾರರ ಮೇಲೆ. ಕೋಕಾ ಕಾಯ್ದೆ ಅನ್ವಯಿಸೋ ಆದೇಶ ನೀಡಬೇಕಾದ್ರೆ ವಿವೇಚನೆಯನ್ನು ಬಳಸಿಯೇ ಇಲ್ಲ. ನಿನ್ನೆ ಹಿರಿಯ ವಕೀಲರಾದಂಥ ಸಂದೇಶ್ ಚೌಟ ವಾದವನ್ನು ಮಂಡಿಸಿದರು. ಇದ್ರ ಬಗ್ಗೆ ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡೋದಕ್ಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟು ಕಾಲಾವಕಾಶವನ್ನು ಕೊಟ್ಟಿದೆ. ನೋಡಬೇಕು ಏನಾಗುತ್ತೆ ಅಂತ ಈ ವಿಚಾರ ಸಂಬಂಧ. 23ಕ್ಕೆ ಮತ್ತೊಮ್ಮೆ ವಿಚಾರಣೆಗಿದೆ. ಇದೇ ತಿಂಗಳ 23 ಗುರುವಾರ, ಮುಂದಿನ ವಾರ ಮತ್ತೊಮ್ಮೆ ವಿಚಾರಣೆಗೆ ಬರುತ್ತೆ ಹೈಕೋರ್ಟ್ನಲ್ಲಿ. ಸರ್ಕಾರ ಆಕ್ಷೇಪಣೆಯನ್ನು ಸಲ್ಲಿಸೋದರ ಜೊತೆಗೆ ಅವರ ಪ್ರತಿವಾದ ಏನಾಗಿರುತ್ತೆ ಈ ಕೋಕಾ ಆ್ಯಕ್ಟನ್ನು ಹಾಕಿರೋದಕ್ಕೆ, ಭೈರತಿ ಬಸವರಾಜ್ ಅವರ ಮೇಲೆ ಈ ಕೋಕಾ ಆ್ಯಕ್ಟ್ ಹಾಕಿರೋದಕ್ಕೆ ಕಾರಣ ಏನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಾದಗಳು ಪ್ರತಿವಾದಗಳು ಆಗುತ್ತೆ. ಸೊ ಕಾದು ನೋಡಬೇಕು. ನೋಡಿ, ಕೋಕಾ ಕಾಯ್ದೆ ಅಂತಂದರೆ ಕರ್ನಾಟಕ ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ. ಇದು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗೋದು. ಸಂಘಟಿತ ಅಪರಾಧ ಅಂತಂದರೆ ಯಾವುದಾದ್ರೂ ಒಂದು ಪ್ರೀ ಪ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ರೀ ಪ್ಲ್ಯಾಂಡ್ ಆಗಿರ್ಬೋದು ಅಥವಾ ನಿಯಂತ್ರಿಸೋ ಉದ್ದೇಶದಿಂದ ಅದನ್ನೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು ಅಂತಂದರೆ ಕಠಿಣ ಕಾನೂನು ಅಗತ್ಯ ಇರುತ್ತಲ್ಲ. ಸೊ ಹಾಗಾಗಿನೇ ಈ ಕೋಕಾ ಆ್ಯಕ್ಟು. ಈ ಕೋಕಾ ಆ್ಯಕ್ಟ್ ಬಂದು ಗೂಂಡಾಗಿರಿ, ಸುಲಿಗೆ, ಜೊತೆಗೆ ಗಲಭೆ, ಹಫ್ತಾ ವಸೂಲಿ, ಜೊತೆಗೆ ಹಿಂಸಾತ್ಮಕ ಚಟುವಟಿಕೆಗಳು ಅಥವಾ 2 ಕೇಸ್ಗಿಂತ ಹೆಚ್ಚು ಕೇಸ್ ಅವ್ರ ಮೇಲಿದ್ರೆ ಈ ಕೋಕಾ ಆ್ಯಕ್ಟನ್ನು ಹಾಕ್ತಾರೆ. ಸೊ ಹಾಗಾಗಿ ಇದನ್ನು ಪ್ರಶ್ನೆ ಮಾಡಿ ಭೈರತಿ ಬಸವರಾಜ್ ಅವರ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದವನ್ನು ಮಾಡಿದರು. ಈಗ ಸರ್ಕಾರ ಯಾವ ರೀತಿ ಆಕ್ಷೇಪಣೆಯನ್ನು ಸಲ್ಲಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಫೋನ್ ಸಂಪರ್ಕದಲ್ಲಿ. ವೆಂಕಟೇಶ್, ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಕೋಕಾ ಆ್ಯಕ್ಟ್ ಹಾಕಿರೋದು ಶಾಸಕರ ಮೇಲೆ. ಸೊ ಹಾಗಾಗಿ ಇದರ ಬಗ್ಗೆ ನೆನ್ನೆ ಏನೇನು ವಾದ ಆಯಿತು ಶಾಸಕರ ಪರ ವಕೀಲರಿಂದ? ಶರತ್, ರೌಡಿ ಶೀಟರ್ ಬಿಕ್ಲೆ ಕೊಲೆ ಕೇಸ್ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಈ ಕೇಸ್ ನಲ್ಲಿ ಪ್ರಮುಖವಾಗಿ ಕೇಳಿ ಬಂದಂತ ಹೆಸರು ಅಂದ್ರೆ ಭೈರತಿ ಬಸವರಾಜ್ ಅವರ ಹೆಸರು. ಹಾಗಾಗಿ ಅವ್ರನ್ನ ಬಂಧನ ಮಾಡ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಕೂಡ ಅವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಆಗ ಹೈಕೋರ್ಟ್ ಕೂಡ ಅವ್ರನ್ನ ಬಂಧನ ಮಾಡಬಾರ್ದು, ಬಲವಂತದ ಕ್ರಮವನ್ನು ತೆಗೆದುಕೊಳ್ಬೇಡಿ, ಆದ್ರೆ ತನಿಖೆಗೆ ಸಹಕರಿಸಬೇಕು ಅಂತ ಕೂಡ ಹೇಳಿದ್ರು. ಅದಾದ ಬಳಿಕ ಕಳೆದ ಕೆಲವು ತಿಂಗಳ ಹಿಂದೆ ಈ ಒಂದು ಶಾಸಕರ ವಿರುದ್ಧ ಕೋಕಾ ಆಕ್ಟ್ ಆಗ್ಬೇಕು ಅಂತ ಹೇಳಿ ಒಂದು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದನ್ನ ರದ್ದು ಮಾಡ್ಬೇಕಂತ ಹೇಳಿ ಸಲ್ಲಿಸಿದ್ರು ಅಂದ್ರೆ ಭೈರತಿ ಬಸವರಾಜ್ ಅವರ ಪರ ವಕೀಲರು ಕೂಡ. ಅದಕ್ಕೆ ಅನುಮತಿ ನೀಡಿದ್ದಾರೆ. ಅಂದ್ರೆ ಭೈರತಿ ಬಸವರಾಜ್ ಅವರು ಯಾವ ಗ್ಯಾಂಗ್ ಅಲ್ಲಿ ಇದ್ದಾರೆ, ಅವರು ಯಾಕೆ ಈ ಕಾಯ್ದೆ ಅನ್ವಯಿಸುತ್ತೆ, ಒಂದ್ ವೇಳೆ ಏನಾದ್ರು ಅವ್ರು ಈ ರೀತಿಯಾದಂತ ಕಾಯ್ದೆಗಳನ್ನ ಹಾಕ್ಬೇಕಾಗಿದ್ದೆ ಆದ್ರೆ ಅವರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರಬೇಕು, ಒಂದು ಸಿಂಡಿಕೇಟ್ ಇರಬೇಕು, ಅದರಲ್ಲಿ ಕೆಲವು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದು ಜೈಲು ಶಿಕ್ಷೆ ಅನುಭವಿಸಿದ್ದಾರೆ ಅಂತವರ ವಿರುದ್ಧ ಈ ಒಂದು ಕೋಕಾ ಕಾಯ್ದೆಯನ್ನ ಅದನ್ನ ಬಿಟ್ಟು ಈ ರೀತಿ ಯಾಕೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವರು ವಾದವನ್ನು ಮಾಡಿದ್ರು. ಸದ್ಯ ಈ 2 ಕಡೆ ವಾದ ಪ್ರತಿವಾದವನ್ನು ಆಲಿಸಿರುವಂತದ್ದು. 23ನೇ ತಾರೀಕು ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಒಂದ್ ವೇಳೆ ಏನಾದ್ರು ಈ ಕೋಕಾ ಆಕ್ಟ್ ಏನಿದೆ ಅದನ್ನ ಆಗ್ಬಹುದು ಅಂತ ಏನಾದ್ರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಆದ್ರೆ ಶಾಸಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಅಕಸ್ಮಾತ್ ಏನಾದ್ರು ಇದನ್ನ ಪ್ರಯೋಗ ಮಾಡಿದೆ ಅಂದ್ರೆ ಈಗ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಕಡೆ ನಿಟ್ಟಿಸಲು ಬಿಟ್ಟಂಗೆ ಆಗುತ್ತೆ ಶರತ್.
ಓಕೆ ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.